ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡೋದೆ ಅಂತ. ಸುಮಾರು ವಿಡಿಯೋಸ್ಗಳಲ್ಲಿ ಈ ಫಿನಾನ್ಷಿಯಲ್ ರಿಸೋರ್ಸ್ಗಳ ಬಗ್ಗೆ ಮೆನ್ಷನ್ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನಾನು ಏನಕ್ಕಪ್ಪ ಅಂತ ಅಂದ್ರೆ, ಆಸ್ ಅ ಕಾಮನ್ ಇನ್ವೆಸ್ಟರ್ ನಾವು ಒಂದು ಕಂಪನಿಯ ಹಣಕಾಸಿನ ವ್ಯವಹಾರಗಳನ್ನ ತಿಳ್ಕೊಳ್ಬೇಕು ಅಥವಾ ಒಂದು ಕಂಪೇರ್ ಮಾಡಿ ನೋಡ್ಬೇಕು ಆ ಒಂದು ಕಂಪನಿಯ ಕಾಂಪಿಟೇಷನ್ ಯಾರಿದ್ರು ಅವರಿಗೆ ಅಂತ ಅಂದ್ರೆ ಈ ಫಿನಾನ್ಷಿಯಲ್ ರೇಷಿಯೋಸ್ಗಳು ಬಹಳ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಈ ಫಿನಾನ್ಷಿಯಲ್ ರೇಷಿಯೋಸ್ಗಳ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ಇನ್ ಡೀಟೇಲ್ ಆಗಿ ಬಹಳ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡೋಕೆ ಹೋಗ್ತಾ ಇದ್ದೀನಿ. ಮುಂದುವರೆಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಫಿನಾನ್ಸ್ ಬಗ್ಗೆ ರೆಗ್ಯುಲರ್ ಆಗಿ ಸಿಗಬೇಕು. ಅಂದ್ರೆ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತ ಅಂದ್ರೆ, ಈ ಒಂದು ಫಿನಾನ್ಷಿಯಲ್ ರೇಷಿಯೋಸ್ ಗಳನ್ನ ಯಾವ ರೀತಿ ಇನ್ಫಾರ್ಮೇಶನ್ ಇದು ಕೊಡುತ್ತೋ ಅದರ ಬೇಸಿಸ್ ಅಲ್ಲಿ ಬೇರೆ ಬೇರೆ ವಿಧವಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೇ ರೀತಿ ಬಂದು ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಂತ ಕರೀತಾರೆ. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ, ಒಂದು ಕಂಪನಿಯ ಪ್ರಾಫಿಟಬಿಲಿಟಿ ಹೆಸರು ಹೇಳೋ ಪ್ರಕಾರನೇ ಕಂಪನಿ ಯಾವ ರೀತಿ ತನ್ನ ಇನ್ಕಮ್ ನ ಜನರೇಟ್ ಮಾಡ್ತಾ ಇದೆ ಅನ್ನೋ ಇಂಡಿಕೇಶನ್ ಇರ್ತಕ್ಕಂತಹ ರೇಷಿಯೋಸ್ ಗಳು ಯಾವ್ಯಾವ್ದು ಇದೆಯೋ ಅಂತ ಒಂದು ರೇಷಿಯೋಸ್ ಗಳನ್ನ ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಂತ ಕರೀತಾರೆ. ಇದರಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ರೇಷಿಯೋ ಬಂದು ರಿಟರ್ನ್ ಆನ್ ಇಕ್ವಿಟಿ. ನಾನು ಸುಮಾರು ಹತ್ರ ಹೇಳ್ತಾ ಇರ್ತೀನಿ ರಿಟರ್ನ್ ಆನ್ ಇಕ್ವಿಟಿ ಇಷ್ಟಿದೆ ಈ ಕಂಪನಿದು ಅಂತ ಹೇಳ್ಕೊಂಡು. ಏನಪ್ಪಾ ಈ ರಿಟರ್ನ್ ಆನ್ ಇಕ್ವಿಟಿ ಅಂತ ಅಂದ್ರೆ, ಹೆಸರು ಹೇಳೋ ಪ್ರಕಾರನೇ ರಿಟರ್ನ್ ಏನಿದೆಯೋ ಕಂಪನಿದು ನೆಟ್ ರಿಟರ್ನ್ ಏನಿದೆಯೋ ಕಂಪನಿ ಜನರೇಟ್ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಇಕ್ವಿಟಿಗೆ ಡಿವೈಡ್ ಮಾಡೋದ್ರ ಮೂಲಕ. ಯಾವ ಇಕ್ವಿಟಿ? ಶೇರ್ ಹೋಲ್ಡರ್ಸ್ ಇಕ್ವಿಟಿ. ಸೊ ಇದ್ರ ಫಾರ್ಮುಲಾ ಇಸ್ ವೆರಿ ಸಿಂಪಲ್, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಮಾಡಿದಾಗ ನಮಗೆ ರಿಟರ್ನ್ ಆನ್ ಇಕ್ವಿಟಿಯ ವ್ಯಾಲ್ಯೂ ಸಿಗುತ್ತೆ. ಈ ರಿಟರ್ನ್ ಆನ್ ಇಕ್ವಿಟಿಯನ್ನ ನಾವು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಮೆಜರ್ ಮಾಡಬಹುದು. ಅಂದ್ರೆ ಈಗ 10%, 12% ಇದೆ ರಿಟರ್ನ್ ಆನ್ ಇಕ್ವಿಟಿ ಅಂತ ಹೇಳ್ಬೋದು. ಮೇನ್ ಆಗಿ ರಿಟರ್ನ್ ಆನ್ ಇಕ್ವಿಟಿ ಏನಿದೆಯೋ ನಮಗೆ ಒಬ್ಬ ಇನ್ವೆಸ್ಟರ್ ಅಥವಾ ಓವರ್ ಆಲ್ ಕಂಪನಿ ಇನ್ವೆಸ್ಟರ್ಸ್ ಗಳಿಗೆ ಎಷ್ಟು ರಿಟರ್ನ್ ಅನ್ನ ತಂದ್ಕೊಟ್ಟಿದೆ ಈ ಕಂಪನಿ ಅಂತ ಹೇಳ್ಕೊಡುತ್ತೆ. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ಜಾಸ್ತಿ ರಿಟರ್ನ್ ಆನ್ ಇಕ್ವಿಟಿ ಕಂಪನಿ ಇದೆ ಅಂತ ಅನ್ನೋದಿದ್ರೆ ಆಬ್ವಿಯಸ್ಲಿ ಆ ಕಂಪನಿಯ ಹೂಡಿಕೆದಾರರಿಗೆ ಇನ್ವೆಸ್ಟರ್ಸ್ ಗಳಿಗೆ ಜಾಸ್ತಿ ಒಂದು ರಿಟರ್ನ್ ಅನ್ನ ತಂದ್ಕೊಟ್ಟಿರ್ತಕ್ಕಂಥ ಕಂಪನಿ ಆಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಈ ಪರ್ಟಿಕ್ಯುಲರ್ ರೇಷಿಯೋ ರಿಟರ್ನ್ ಆನ್ ಇಕ್ವಿಟಿ ರೇಷಿಯೋ ಏನಿದೆಯೋ ಇದು ಎಲ್ಲಾ ತರದ ಇಂಡಸ್ಟ್ರಿಗಳಿಗೂ ಎಲ್ಲಾ ತರದ ಕಂಪನಿಗಳನ್ನು ನಾವು ಚೆಕ್ ಮಾಡಲೇಬೇಕಾದ ಕಾಮನ್ ಇನ್ವೆಸ್ಟರ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಪ್ಯಾರಾಮೀಟರ್. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ನಾವು ಇಲ್ಲಿ ನೋಡ್ಕೋಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಯಾವುದೇ ಒಂದು ಕಂಪನಿ ಪ್ರಾಫಿಟ್ ಏನಿದೆಯೋ ನೆಟ್ ಪ್ರಾಫಿಟ್ ಅದು ಕಂಪನಿ ಇರತಕ್ಕಂಥ ಸಾಲ ಹಾಗೆ ಇಕ್ವಿಟಿ ಎರಡು ಅಥವಾ ಸಾಲ ಆಸ್ತಿ ಎರಡರಿಂದನೂ ಬರ್ತಕ್ಕಂತಹ ಒಂದು ದುಡಿಮೆ ಏನಿರುತ್ತೋ ಅದನ್ನ ನೋಡ್ಕೊಂಡೆ ಅವರು ರಿಪೋರ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ, ಕೆಲವೊಂದಿಷ್ಟು ಸಮಯದಲ್ಲಿ ಈ ರಿಟರ್ನ್ ಆನ್ ಇಕ್ವಿಟಿ ಏನಿದೆಯೋ ಇನ್ಫ್ಲೇಟ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ದಿಸ್ ಸಿನಾರಿಯೋ. ಹಾಗೆ ಯಾವ ಕಂಪನಿಗಳಿಗೆ ರೀಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೋ, ಸೊ ಫಾರ್ ಎಕ್ಸಾಂಪಲ್ ಈಗ ಐಟಿ ಕಂಪನಿಗಳು ತಗೊಂಡ್ರೆ ಒಂದ್ಸತಿ ಅವ್ರು ಸೆಟಪ್ ಮಾಡಿ ಕೈಬಿಟ್ರು ಅವರ ಬಿಸ್ನೆಸ್ ಅನ್ನ ಅಂತ ಅಂದ್ರೆ ರೀಇನ್ವೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆಗಳು ಜಾಸ್ತಿ ಇರಲ್ಲ ಯಾವ್ದ್ರಲ್ಲಿ? ಐಟಿ ಕಂಪನಿಗಳಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ಈ ತರ ಐಟಿ ಕಂಪನಿಗಳ ರಿಟರ್ನ್ ಆನ್ ಇಕ್ವಿಟಿ ಇರುತ್ತೋ ಕಂಪೇರಿಂಗ್ ಟು ಅದರ್ ಇಂಡಸ್ಟ್ರೀಸ್ ಜಾಸ್ತಿ ಇರುತ್ತೆ. ಅದೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳು ಇರ್ತಕ್ಕಂತಹ ಕಂಪನಿಗಳು ನೋಡೋದಾದ್ರೆ ಅವರು ಬಂದಿರತಕ್ಕಂಥ ದುಡಿಮೆಯಲ್ಲಿ ಏನಿದೆಯೋ ಅದನ್ನ ಮತ್ತೆ ರೀಇನ್ವೆಸ್ಟ್ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಆ ಸಮಯದಲ್ಲಿ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಆ ತರ ಕಂಪನಿಗಳದ್ದು ರಿಟರ್ನ್ ಆನ್ ಇಕ್ವಿಟಿ ಕಡಿಮೆ ಇರುತ್ತೆ ಕಂಪೇರಿಂಗ್ ಟು ದ ಐಟಿ ಇಂಡಸ್ಟ್ರೀಸ್ ಅಂತ ನಾವು ಹೇಳ್ಬೋದು. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಆ ಕಂಪನಿ ಯಾವುದೇ ಒಂದು ಫ್ಯಾಕ್ಟರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಮೇಲೆ ಹೂಡಿಕೆ ಮಾಡಿದ್ರೆ ಫ್ಯಾಕ್ಟರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ ಅಂದ್ರೆ ಚಾನ್ಸಸ್ ಆರ್ ದೇರ್. ಸೊ ಅಂದ್ರೆ ಒಂದು ಅವಕಾಶ ಇರುತ್ತೆ ಆ ಕಂಪನಿ ಅಂಟಿಲ್ ಪ್ರಾಫಿಟಬಲ್ ಟರ್ನ್ ಆಗೋವರೆಗೂ ಈ ತರ ರಿಟರ್ನ್ ಆನ್ ಇಕ್ವಿಟಿ ಏನಿದೆಯೋ ಆ ತರ ಕಂಪನಿಗಳಲ್ಲಿ ಕಡಿಮೆ ಇರತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ರೇಷಿಯೋ ಬಂದು ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂತ ಕರಿತೀವಿ. ಸೊ ಇದೇನಪ್ಪಾ ಅಂದ್ರೆ, ಇದು ಬೇಸಿಕಲಿ ಏನ್ ಇಂಡಿಕೇಟ್ ಮಾಡುತ್ತೆ, ಒಂದು ಕಂಪನಿ ರೆವಿನ್ಯೂ ಏನ್ ಜನರೇಟ್ ಮಾಡ್ತಾ ಇದೆಯೋ ಆ ರೆವಿನ್ಯೂ ಮೇಲೆ ಎಷ್ಟು ನೆಟ್ ಪ್ರಾಫಿಟ್ ನ ಜನರೇಟ್ ಮಾಡ್ತಾ ಇದೆ ಕಂಪನಿ ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂತಹ ಒಂದು ರೇಷಿಯೋ ಆಗಿದೆ. ಇದ್ರ ಫಾರ್ಮುಲಾ ನೋಡೋದಾದ್ರೆ ನಾವು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದ್ಮೇಲೆ ನೆಟ್ ಏನ್ ಫೈನಲ್ ಅಮೌಂಟ್ ಏನ್ ಉಳ್ಕೊಂಡಿರುತ್ತೋ ನೆಟ್ ಪ್ರಾಫಿಟ್ ಅದು ಡಿವೈಡೆಡ್ ಬೈ ರೆವಿನ್ಯೂ ಮಾಡಿದಾಗ, ರೆವಿನ್ಯೂ ಇಂದ ಅದನ್ನ ಭಾಗಿಸಿದಾಗ ಬರ್ತಕ್ಕಂತಹ ಒಂದು ನಂಬರ್ ಆಗಿರುತ್ತೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕಪ್ಪ ಅಂದ್ರೆ, ನಿಮ್ಗೆ ಸಪೋಸ್ 10% ಇದೆ ಅಂತ ಅನ್ಕೊಳ್ಳಿ ಯಾವುದೇ ಒಂದು ಕಂಪನಿದು ನೆಟ್ ಪ್ರಾಫಿಟ್ ಮಾರ್ಜಿನ್. ಅದರ ಅರ್ಥ ಏನು ಅಂದ್ರೆ, ಎವ್ರಿ 100 ರೂಪೀಸ್ ರೆವಿನ್ಯೂಗೂ 10 ರೂಪಾಯಿ ದುಡಿತಕ್ಕಂತಹ ಒಂದು ಶಕ್ತಿ ಆ ಕಂಪನಿಗಿದೆ ಅನ್ನೋದನ್ನ ಈ ಒಂದು ಪ್ಯಾರಾಮೀಟರ್ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರುತ್ತೆ ಇಲ್ಲಿ. ಸೊ ಇದನ್ನ ನಾವು ಬೇರೆ ಒಂದು ಈ ಕಂಪನಿಯ ಕಾಂಪಿಟೇಟರ್ ಜೊತೆಗೆ ಕಂಪೇರ್ ಮಾಡೋದ್ರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಫಾರ್ ಎಕ್ಸಾಂಪಲ್, ಈಗ ಜಾಸ್ತಿ ನೆಟ್ ಪ್ರಾಫಿಟ್ ಮಾರ್ಜಿನ್ ಇದೆಯಪ್ಪ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಕಂಪೇರಿಂಗ್ ಟು ದೇರ್ ಕಾಂಪಿಟೇಟರ್ಸ್, ಬೇರೆ ಕಾಂಪಿಟೇಟರ್ಸ್ ಗಳು ಆ ಕಂಪನಿ ಕಂಪೇರ್ ಮಾಡಿ ನೋಡಿದಾಗ ನೆಟ್ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇದೆ ಅಂತ ಅಂದ್ರೆ ಈ ಕಂಪನಿಗೆ ಏನೋ ಒಂದು ಅಡ್ವಾಂಟೇಜ್ ಇದೆ ಅಥವಾ ಒಂದು ಎಕನಾಮಿಕಲ್ ಮೋಟ್ ಅಥವಾ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲ, ಕಂಪನಿ ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಬ್ರಾಂಡಿಂಗ್, ಒಂದು ಓವರ್ ಆಲ್ ಪ್ರೆಸೆನ್ಸ್ ಏನಿದೆ ಕಂಪನಿದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾವಾಗ ನೆಟ್ ಪ್ರಾಫಿಟ್ ಮಾರ್ಜಿನ್ ಆ ಒಂದು ಪರ್ಟಿಕ್ಯುಲರ್ ಕಂಪನಿಯ ಕಾಂಪಿಟೇಟರ್ಸ್ ಜೋಡಿ ಕಂಪೇರ್ ಮಾಡಿ ನೋಡಿದಾಗ ಜಾಸ್ತಿ ಇರುತ್ತೋ
ಅವಾಗ ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂತ ಫಿನಾನ್ಷಿಯಲ್ ರೇಷಿಯೋ ಬಂದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ಕೊಂಡು, ಹೆಸರು ಹೇಳೋ ಪ್ರಕಾರನೇ ಕಂಪನಿ ತನ್ನ ಕೋರ್ ಆಪರೇಷನ್ಸ್ ಗಳಿಂದ ಎಷ್ಟು ಪ್ರಾಫಿಟ್ ಜನರೇಟ್ ಮಾಡ್ತಾ ಇದೆಯಪ್ಪ ಅನ್ನೋ ಒಂದು ವಿಷಯನ ತಿಳಿಸ್ಕೊಡ್ತಕ್ಕಂತಹ ರೇಷಿಯೋ ಆಗಿರುತ್ತೆ ಇದು. ಇದ್ರ ಫಾರ್ಮುಲಾ ನೋಡೋದಾದ್ರೆ ನಾವು ಇಬಿಡಾ, ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇದೇನಪ್ಪ ಇಬಿಡಾ ಅಂತ ಅಂದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಕಾಸ್ಟ್ ಡಿಪ್ರಿಸಿಯೇಷನ್ ಅಂಡ್ ಅಮೋಟೈಸೇಷನ್ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಇಬಿಡಾ ಅಂತ ಬರುತ್ತೆ. ಈ ಇಬಿಡಾ ಡಿವೈಡೆಡ್ ಬೈ ರೆವಿನ್ಯೂ. ಸೊ ಓವರ್ ಆಲ್ ಈ ಒಂದು ಫಾರ್ಮುಲಾ ಮಾಡಿದಾಗ ನಮಗೆ ಸಿಗ್ತಕ್ಕಂತ ನಂಬರ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ಕೊಂಡು, ಈ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಏನಿದೆಯೋ ಇಂಡಸ್ಟ್ರಿ ಟು ಇಂಡಸ್ಟ್ರಿ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಈ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅನ್ನ ಅದೇ ತರ ಸಿಮಿಲರ್ ಕಂಪನೀಸ್ ಗಳು ಯಾವ್ದಿದೆಯೋ ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಇನ್ವೆಸ್ಟರ್ಸ್ ಗಳು ಯೂಸ್ ಮಾಡ್ತಾ ಇರ್ತಾರೆ. ಸೊ ಬೇಸಿಕಲಿ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಏನಿದೆಯೋ ಇದು ಆ ಒಂದು ಪರ್ಟಿಕ್ಯುಲರ್ ಕಂಪನಿಯ ಪ್ರೊಡಕ್ಷನ್ ರಿಲೇಟೆಡ್ ಇರತಕ್ಕಂತ ವೇರಿಯಬಲ್ ಕಾಸ್ಟ್ ಗಳು ಇದನ್ನೆಲ್ಲ ತೆಗೆದಾದ್ಮೇಲೆ ಉಳ್ತಕ್ಕಂತ ಒಂದು ಪ್ರಾಫಿಟಬಿಲಿಟಿ ಏನಿದೆಯೋ ಕಂಪನಿದು ಅದನ್ನ ತಿಳಿಸ್ಕೊಡ್ತಕ್ಕಂತ ನಂಬರ್ ಆಗಿರುತ್ತೆ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಇನ್ ಕೇಸ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕಂಪನಿದು ಜಾಸ್ತಿ ಇದೆ ಅಂತ ಅಂದ್ರೆ ಓವರ್ ಆಲ್ ಒಂದು ಆಪರೇಷನ್ಸ್ ಗಳನ್ನ ವೆಲ್ ಮ್ಯಾನೇಜ್ ಮಾಡ್ತಾ ಇದೆ ಕಂಪನಿ ಅಂತ ನಮಗೆ ಈ ಒಂದು ಪರ್ಟಿಕ್ಯುಲರ್ ರೇಷಿಯೋ ತಿಳಿಸ್ಕೊಡುತ್ತೆ. ವೆಲ್ ಇದು ಪ್ರಾಫಿಟಬಿಲಿಟಿ ರೇಷಿಯೋಸ್ ಗಳಾದ್ರೆ ಈ ಒಂದು ಪರ್ಟಿಕ್ಯುಲರ್ ರೇಷಿಯೋಸ್ ಗಳು ನೆಕ್ಸ್ಟ್ ಲೆವೆಲ್ ಮೂವ್ ಆಗೋಣ, ವಿಚ್ ಇಸ್ ಸಾಲ್ವೆನ್ಸಿ ರೇಷಿಯೋ ಅಂತ ಕರೀತಾರೆ. ಸೊ ಮೇನ್ ಏನ್ ವಿಂಗಡಣೆಗಳಿತ್ತು ಅಂತ ನಾನು ಏನ್ ಹೇಳಿದ್ನೋ ಇನಿಷಿಯಲ್ ಆಗಿ, ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಪ್ರಾಫಿಟಬಿಲಿಟಿ ರೇಷಿಯೋ. ಇವಾಗ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು ಸಾಲ್ವೆನ್ಸಿ ರೇಷಿಯೋಸ್ ಗಳಂತ. ಸೊ ಹೆಸರು ಹೇಳೋ ಪ್ರಕಾರನೇ ಏನಪ್ಪಾ ಅಂದ್ರೆ ರಿಲೇಟೆಡ್ ಟು ಈಗ ಡೆಟ್ ಲಯಬಿಲಿಟೀಸ್ ಏನಿರುತ್ತೋ ಕಂಪನಿದು, ಆ ಲಯಬಿಲಿಟೀಸ್ ನ ಸಸ್ಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಕ್ಯಾಶ್ ಫ್ಲೋ ಇದೆಯಾ, ಸಫಿಶಿಯಂಟ್ ಕ್ಯಾಶ್ ಫ್ಲೋ ಇದೆಯಾ ಕಂಪನಿಯಲ್ಲಿ, ಅಥವಾ ಓವರ್ ಆಲ್ ಒಂದು ಫೈನಾನ್ಷಿಯಲ್ ಹೆಲ್ತ್ ಯಾವ ರೀತಿ ಇದೆ ಒಂದು ಕಂಪನಿ ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥ ಕೆಲಸಗಳನ್ನ ಈ ಸಾಲ್ವೆನ್ಸಿ ರೇಷಿಯೋಸ್ ಗಳು ಮಾಡುತ್ತೆ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಡೆಟ್ ಟು ಇಕ್ವಿಟಿ ರೇಷಿಯೋ. ಸುಮಾರು ವಿಡಿಯೋಸ್ ಗಳಲ್ಲಿ ನಮ್ಮ ಅನಾಲಿಸಿಸ್ ವಿಡಿಯೋಸ್ ಗಳಲ್ಲಿ ನಾವು ಮೆನ್ಷನ್ ಮಾಡ್ತಾ ಇರ್ತೀವಿ ಡೆಟ್ ಟು ಇಕ್ವಿಟಿ ರೇಷಿಯೋ ಏನಿದೆಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಒಂದು ಕಂಪನಿಗೆ. ಹೆಸರು ಹೇಳೋ ಪ್ರಕಾರನೇ ಕಂಪನಿಯ ಓವರ್ ಆಲ್ ಸಾಲ ಏನಿದೆಯೋ ಸಾಲದಿಂದ ಕಂಪನಿಯ ಇಕ್ವಿಟಿಗೆ ಡಿವೈಡ್ ಮಾಡಿ ನೋಡಿದಾಗ ಬರ್ತಕ್ಕಂತಹ ಒಂದು ನಂಬರ್ ಆಗಿರುತ್ತೆ ಡೆಟ್ ಟು ಇಕ್ವಿಟಿ ರೇಷಿಯೋ. ಯಾವಾಗ ಈ ಡೆಟ್ ಟು ಇಕ್ವಿಟಿ ರೇಷಿಯೋ ಜಾಸ್ತಿ ಇರುತ್ತೋ ಕಂಪನಿದು, ಆ ಕಂಪನಿ ಇನ್ವೆಸ್ಟ್ಮೆಂಟ್ ಏನಿದೆಯೋ ನೀವು ಆಸ್ ಅನ್ ಇನ್ವೆಸ್ಟರ್ ನೋಡೋದಾದ್ರೆ ನಿಮ್ ಇನ್ವೆಸ್ಟ್ಮೆಂಟ್ ಗೆ ಜಾಸ್ತಿ ರಿಸ್ಕ್ ಇರುತ್ತೆ ಆ ತರ ಕಂಪನಿಯಲ್ಲಿ ಹೂಡಿಕೆ ಮಾಡ್ಬೇಕಾದ್ರೆ. ಏನಕ್ಕಪ್ಪ ಅಂತ ಅಂದ್ರೆ ಸಪೋಸ್ ದರ್ ಇಸ್ ಎ ಚಾನ್ಸ್, ಅದು ಒಂದು ಸಾಧ್ಯತೆ ಇರುತ್ತೆ ಆ ಕಂಪನಿ ತನ್ನ ಸಾಲವನ್ನ ತೀರಿಸಲಿಕ್ಕೆ ಆಗದೆ ಇರಬಹುದು ಬಿಕಾಸ್ ಆಫ್ ಇಟ್ಸ್ ಲೆಸ್ ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋದಲ್ಲಿ ಏನಾದ್ರು ಇಂಪ್ಯಾಕ್ಟ್ ಆಯ್ತು ಅಂತ ಅಂದ್ರೆ ಅವ್ರ ಸಾಲವನ್ನ ತೀರಿಸ್ಕೊಳ್ಳಿಕ್ಕೆ ಆಗದೆ ಇರಬಹುದು. ಸೊ ಆ ತರ ಸಮಯದಲ್ಲಿ ಆಸ್ ಅನ್ ಇನ್ವೆಸ್ಟರ್ ನೀವು ಆ ತರ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಅಂದಾಗ ನೀವು ಜಾಸ್ತಿ ರಿಸ್ಕ್ ನ ತಗೊಳ್ತಿದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಡೆಟ್ ಟು ಇಕ್ವಿಟಿ ರೇಷಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ಫಾರ್ ಆಲ್ ದ ಇಂಡಸ್ಟ್ರೀಸ್. ಎಲ್ಲ ಇಂಡಸ್ಟ್ರಿ ಎಲ್ಲ ಕಂಪನಿಗಳನ್ನು ಸಾಲ ಜಾಸ್ತಿ ಇರಬಾರ್ದು. ಆಸ್ ಸಿಂಪಲ್ ಆಸ್ ದಟ್. ನೀವು ಇಲ್ಲಿ ಕೇಳಬಹುದು ಕ್ವಶನ್, ಯಾಕೆ ಸಾಲ ತಗೊಳತ್ತಪ್ಪ ಕಂಪನಿ? ಈಗ ಆಲ್ರೆಡಿ ಒಂದು ಫಂಡ್ ರೈಸ್ ಮಾಡಿರುತ್ತೆ ಮತ್ತೆ ಅದ ಮೇಲೆ ಸಾಲ ತಗೊಳುತ್ತೆ. ಎರಡು ಮೇನ್ ಅಡ್ವಾಂಟೇಜಸ್ ಗಳಿರುತ್ತೆ. ಏನಪ್ಪಾ ಅಂತ ಅಂದ್ರೆ ಒಂದು, ಕಡಿಮೆ ಇಂಟ್ರೆಸ್ಟ್ ರೇಟ್ಗಳಿಗೆ, ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಇಂಟ್ರೆಸ್ಟ್ ಗಳು ದೊರೆಯುತ್ತೆ ಕಂಪನಿಗಳಿಗೆ. ಹಾಗೆ ಎರಡನೇದೇನಪ್ಪಾ ಅಂತ ಅಂದ್ರೆ ಅದು ಕೊಡ್ತಕ್ಕಂತಹ ಇಂಟ್ರೆಸ್ಟ್ ಪೇಮೆಂಟ್ಸ್ ಗಳು ಏನಿದೆಯೋ ಅದು ಟ್ಯಾಕ್ಸ್ ಡಿಡಕ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಕಂಪನಿಗಳು ಸಾಲವನ್ನ ತಗೊಳ್ತಕ್ಕಂತಹ ಕೆಲಸನ ಮಾಡುತ್ತೆ. ಬಟ್ ಅಗೇನ್ ಸಾಲ ಕಡಿಮೆ ಇರಬೇಕು, ಅದು ಇಂಪಾರ್ಟೆಂಟ್. ಸೊ ತೀರಾ ಜಾಸ್ತಿ ಸಾಲ ಇದೆ ಅಂತಂದ್ರೆ ಆಬ್ವಿಯಸ್ಲಿ ದಟ್ ಈಸ್ ನಾಟ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಅಥವಾ ಒಂದ್ ಕಡೆಯಿಂದ ಹೇಳ್ಬೇಕಪ್ಪ ಅಂತಂದ್ರೆ ರಿಸ್ಕ್ ಜಾಸ್ತಿ ಇದೆ ಆಸ್ ಅನ್ ಇನ್ವೆಸ್ಟರ್ ನೋಡೋದಾದ್ರೆ ಆ ತರ ಪರ್ಟಿಕ್ಯುಲರ್ ಕಂಪನಿಗಳಲ್ಲಿ ಅಂತ ನಾವು ಹೇಳ್ಬೋದು. ಜನರಲಿ ಈ ಡೆಟ್ ಟು ಇಕ್ವಿಟಿ ರೇಷಿಯೋ ಇದೆಯೋ ಒಂದಕ್ಕಿಂತ ಕಡಿಮೆ ಇದೆ ಅಂತಂದ್ರೆ ಸ್ವಲ್ಪ ಒಂಚೂರು ಡೀಸೆಂಟ್ ಕಂಪನಿ ಅಂತ ಹೇಳ್ಕೊಂಡು ಇನ್ವೆಸ್ಟರ್ಸ್ ಗಳು ಡಿಫೈನ್ ಮಾಡ್ತಾರೆ. ಬಟ್ ಏನಪ್ಪಾ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಆತರ ನೋಡೋಕ್ಕಾಗಲ್ಲ. ಸೊ ಏನು ಅಂದ್ರೆ ನೀವು ಯಾವುದೇ ರೀತಿ ಡೆಟ್ ಟು ಇಕ್ವಿಟಿನ ನೀವು ನೋಡ್ತಾ ಇರ್ಬೇಕಾದ್ರೆ ಕಂಪನಿದು ಆ ಕಂಪನಿಯ ಕಾಂಪಿಟೇಟರ್ಸ್ ಗಳ ಜೋಡಿ ನೀವು ಕಂಪೇರ್ ಮಾಡಿ ನೋಡ್ಬೇಕು. ಸೊ ಅವಾಗ ಏನಪ್ಪಾ ಅಂತಂದ್ರೆ ಏನಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನೀವು ಐಟಿ ಕಂಪನೀಸ್ ಗಳು ನೋಡೋದಾದ್ರೆ ಯೂಶುವಲಿ ಆ ಐಟಿ ಕಂಪನಿಗಳ ಡೆಟ್ ಟು ಇಕ್ವಿಟಿ ರೇಷಿಯೋ ಇದು ಕಡಿಮೆ ಇರುತ್ತೆ. ವೆರಿನ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ನೋಡೋದಾದ್ರೆ ನೀವು ಆ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್ ಗಳದು ನಾರ್ಮಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ಜಾಸ್ತಿ ಇರುತ್ತೆ. ಏನಕ್ಕಪ್ಪ ಅಂತಂದ್ರೆ ಅವರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿರುತ್ತೋ ಜಾಸ್ತಿ ಇರುತ್ತೆ ಇನ್ಫ್ರಾಸ್ಟ್ರಕ್ಚರ್. ಹಾಗಾಗಿ ಅವ್ರು ಜಾಸ್ತಿ ಒಂದು ಸಾಲವನ್ನು ತಗೊಂಡಿರ್ತಂತಹ ಸಾಧ್ಯತೆಗಳಿರುತ್ತೆ. ಆ ನಿಟ್ಟಿನಲ್ಲಿ ಓವರ್ ಆಲ್ ಆಸ್ ಅನ್ ಇಂಡಸ್ಟ್ರಿ ನೋಡ್ಬೇಕಾದ್ರೆ ನೀವು ಒಂದು ಡೆಟ್ ಟು ಇಕ್ವಿಟಿ ರೇಷಿಯೋನ ಒಂದು ಕಂಪೇರ್ ಆ ಪರ್ಟಿಕ್ಯುಲರ್ ಕಂಪನಿಯ ಕಾಂಪಿಟೇಟರ್ಸ್ ಗಳು ಯಾರಾದ್ರೂ ಅವ್ರಿಗೆ ಕಂಪೇರ್ ಮಾಡಿ ನೋಡಿದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಡೆಟ್ ಟು ಇಕ್ವಿಟಿ ರೇಷಿಯೋ ಇವತ್ತಿನ ಮಟ್ಟಿಗಿದೆ ಅಂತ ಹೇಳ್ಕೊಂಡು. ವೆಲ್ ಸಾಲ್ವೆನ್ಸಿ ರೇಷಿಯೋಸ್ ಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ರೇಷಿಯೋ ಬಂದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ ಕರಿತೀವಿ. ಸೊ ಏನಪ್ಪಾ ಅಂದ್ರೆ ಬೇಸಿಕಲಿ ಈಗ ಒಂದು ಕಂಪನಿ ಸಾಲ ತಗೊಂಡಿದೆ ಅಂತಂದ್ರೆ ಕಾಸ್ಟ್ ಆಫ್ ಡೆಟ್ ಇರುತ್ತೆ. ಸೊ ಏನ್ ಕಾಸ್ಟ್ ಆಫ್ ಡೆಟ್? ಸೊ ಆಬ್ವಿಯಸ್ಲಿ ಬಡ್ಡಿ. ಸೊ ಅದು ಕಟ್ಟಿರ್ತಕ್ಕಂತಹ ಬಡ್ಡಿ ಏನಿದೆಯೋ ಇದು ಕಾಸ್ಟ್ ಆಫ್ ಡೆಟ್ ಆಗಿರುತ್ತೆ. ಈ ಒಂದು ಬಡ್ಡಿಯನ್ನ ಕಟ್ಟಲಿಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಇವತ್ತು ಕಂಪನಿಗೆ ಅನ್ನೋದನ್ನ ಈ ಒಂದು ರೇಷಿಯೋ ಇವತ್ತಿನ ಮಟ್ಟಿಗೆ ತಿಳಿಸ್ಕೊಡುತ್ತೆ. ಅನ್ಲೆಸ್ ಕಂಪನಿ ತನ್ನ ಸಾಲವನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಅದನ್ನ ರೀಪೇ ಮಾಡ್ಲಿಲ್ಲ ಅಂತಂದ್ರೆ ಗ್ರೋ ಆಗೋದು ಹೋಗ್ಲಿ, ಅಂದ್ರೆ ಬೆಳೆಯೋದು ಹೋಗ್ಲಿ, ಸೊ ಇವನ್ ಸರ್ವೈವ್ ಆಗೋದಕ್ಕೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಮಾರ್ಕೆಟ್ ಅನಾಲಿಸಿಸ್ ಇರ್ಬೋದು ಅಥವಾ ಓವರ್ ಆಲ್ ಇನ್ವೆಸ್ಟರ್ಸ್ ಗಳು ಒಂದು ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋಗೆ. ಈ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಫಾರ್ಮುಲಾ ನೋಡೋದಾದ್ರೆ ನಾವು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಸೊ ಈ ಒಂದು ಪರ್ಟಿಕ್ಯುಲರ್
ಪ್ಯಾರಾಮೀಟರ್ ಗೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಏನಿದೆಯೋ ಕಂಪನಿದು ಓವರ್ ಆಲ್ ಔಟ್ಸ್ಟ್ಯಾಂಡಿಂಗ್ ಡೆಟ್ ಗೆ ಏನ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಗಳಿದೆ ಇವತ್ತಿನ ಮಟ್ಟಿಗೆ ಕಂಪನಿದು ಅದನ್ನ ಡಿವೈಡ್ ಮಾಡೋದ್ರ ಮೂಲಕ ಈ ಒಂದು ಪರ್ಟಿಕ್ಯುಲರ್ ರೇಷಿಯೋ ಸಿಗುತ್ತೆ. ಸೊ ಇದರಿಂದ ನಮಗೆ ಕ್ಲಿಯರ್ ಆಗುತ್ತೆ, ಅರ್ಥ ಆಗುತ್ತೆ ಇಲ್ಲಿ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಜಾಸ್ತಿ ಇದೆ ಕಂಪನಿದು ಅಂತ ಅಂದ್ರೆ ಆಬ್ವಿಯಸ್ಲಿ ಆ ಕಂಪನಿಗೆ ಸಾಲವನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಅದನ್ನ ರೀಪೇ ಮಾಡ್ತಕ್ಕಂತಹ ಸಾಮರ್ಥ್ಯ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುತ್ತೆ. ಅದೇ ಇದೆ ಇನ್ ಕೇಸ್ ಸಪೋಸ್ ಒಂದಕ್ಕಿಂತ ಕಡಿಮೆ ಇದೆ ಅಂತ ಅನ್ಕೊಳ್ಳಿ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ಆ ಸಮಯದಲ್ಲಿ ಕಂಪನಿ ಇವನ್ ಇಂಟ್ರೆಸ್ಟ್ ನ ವಾಪಸ್ ಕಟ್ಟಕ್ ಆಗದೇ ಇರೋಷ್ಟು ಪ್ರಾಫಿಟ್ ಜನರೇಟ್ ಮಾಡಿಲ್ಲ ಅನ್ನೋ ಒಂದು ವಿಷಯನ ಇದು ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಹೈ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಇರೋದು ಯಾವುದೇ ಒಂದು ಕಂಪನಿಗೆ ಒಂದು ಒಳ್ಳೆ ಇಂಡಿಕೇಶನ್ ಇಂಡಿಕೇಟ್ ಮಾಡುತ್ತೆ. ವೆಲ್ ನೆಕ್ಸ್ಟ್ ಬರ್ತಕ್ಕಂತ ಮೇನ್ ರೇಷಿಯೋಸ್ ಗಳು ಬಂದು ಅಂತ ನೋಡೋದಾದ್ರೆ ವ್ಯಾಲ್ಯೂಯೇಷನ್ ರೇಷಿಯೋ. ಸೊ ಇಲ್ಲಿವರೆಗೂ ನಾವು ಯಾವ್ದು ಅರ್ಥ ಮಾಡ್ಕೊಂಡ್ವಿ, ಪ್ರಾಫಿಟಬಿಲಿಟಿ ರೇಷಿಯೋಸ್ ಆಯ್ತು, ಸಾಲ್ವೆನ್ಸಿ ರೇಷಿಯೋಸ್ ಆಯ್ತು. ಇವಾಗ ನಾವು ಅರ್ಥ ಮಾಡ್ಕೊಳಕ್ ಹೋಗ್ತಾ ಇರ್ತಕ್ಕಂಥದ್ದು ವ್ಯಾಲ್ಯೂಯೇಷನ್ ರೇಷಿಯೋ. ಸೊ ಏನಪ್ಪಾ ಅಂದ್ರೆ ವ್ಯಾಲ್ಯೂಯೇಷನ್ ರೇಷಿಯೋಸ್ ಏನ್ ಮಾಡುತ್ತೆ ಯೂಶುವಲಿ ಅಂತ ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಅಥವಾ ಒಂದು ಶೇರ್ ಪ್ರೈಸ್ ಏನ್ ಪ್ರೆಸೆಂಟ್ ನಡೀತಾ ಇದೆಯೋ ಅದನ್ನ ಅದರ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳಿಗೆ ಕಂಪೇರ್ ಮಾಡಿ ನಮ್ಗೊಂದು ಇನ್ಫಾರ್ಮೇಶನ್ ನ ಕೊಡುತ್ತೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ನೀವು ಆ ಪೇಮೆಂಟ್ ಕೊಡ್ತಾ ಇದ್ದೀರಾ ಅಥವಾ ನೀವು ಒಂದು ಇನ್ವೆಸ್ಟ್ ಮಾಡ್ತಿದ್ದೀರಾ ಒಂದು ಕಂಪನಿಯಲ್ಲಿ ಅಂತ ಅಂದ್ರೆ ನೀವು ಇನ್ವೆಸ್ಟ್ ಮಾಡ್ತಾ ಇರೋ ವ್ಯಾಲ್ಯೂಗೂ ಅಥವಾ ಓವರ್ ಆಲ್ ಪರ್ಫಾರ್ಮೆನ್ಸ್ ಕಂಪನಿಗೂ ಮ್ಯಾಚ್ ಆಗ್ತಾ ಇದೆ ಅನ್ನೋ ಒಂದು ಸರ್ಟನ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ರೇಷಿಯೋಸ್ ಗಳು ತಿಳಿಸ್ಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಒಂದು ರೇಷಿಯೋ ಬಂದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಸೊ ಈ ಪಿ ರೇಷಿಯೋ ಏನಿದೆಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ ಸುಮಾರು ಕಡೆಗೆ ನೀವು ನೋಡಿರ್ತೀರಾ ಅನಾಲಿಸಿಸ್ ಗಳು ಅಥವಾ ಈ ಮಾರ್ಕೆಟ್ ಅನಾಲಿಸಿಸ್ ಗಳು ಯೂಸ್ ಮಾಡ್ತಕ್ಕಂಥ ಒಂದು ಪ್ಯಾರಾಮೀಟರ್ ಆಗಿರುತ್ತೆ. ನಾನು ಸುಮಾರು ವಿಡಿಯೋಸ್ ಗಳನ್ನ ಮೆನ್ಷನ್ ಮಾಡಿದ್ದೀನಿ ಪಿ ರೇಷಿಯೋಸ್ ನ. ಸೊ ಬೇಸಿಕಲಿ ಈ ಪಿ ರೇಷಿಯೋ ಏನಿದೆಯೋ ಒಂದು ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಯಾವ ರೀತಿ ಅಂತ ನೀವು ಕೇಳಬಹುದು. ಸೊ ಇದರ ಫಾರ್ಮುಲಾ ಏನಿದೆಯೋ ಇವಾಗ ಪ್ರೈಸ್ ಟು ಅರ್ನಿಂಗ್, ಸೊ ಹೆಸರು ಹೇಳೋ ಪ್ರಕಾರನೇ ಸ್ಟಾಕ್ ಪ್ರೈಸ್ ಏನಿದೆಯೋ ಪ್ರೆಸೆಂಟ್ಲಿ ನಡೀತಾ ಇರೋದು ಅದಕ್ಕೆ ಓವರ್ ಆಲ್ ಅರ್ನಿಂಗ್ ಪರ್ ಶೇರ್ ಡಿವೈಡ್ ಮಾಡೋದ್ರ ಮೂಲಕ ನಮಗೆ ಈ ಒಂದು ಪಿ ರೇಷಿಯೋ ತಿಳಿದು ಬರುತ್ತೆ. ಸೊ ಅರ್ನಿಂಗ್ ಪರ್ ಶೇರ್ ಯಾವ ರೀತಿ ಬರುತ್ತೆ, ಓವರ್ ಆಲ್ ನೆಟ್ ಪ್ರಾಫಿಟ್ ಏನಿದೆಯೋ ಕಂಪನಿದು ಅದಕ್ಕೆ ಡಿವೈಡೆಡ್ ಬೈ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಏನಿದೆಯೋ ಕಂಪನಿ ಮಾಡಿದಾಗ ನಮಗೆ EPS ಸಿಗುತ್ತೆ. ಸೊ ಓವರ್ ಆಲ್ ಪ್ರೈಸ್ ಏನಿದೆಯೋ ಸ್ಟಾಕ್ ಪ್ರೈಸ್ ಡಿವೈಡೆಡ್ ಬೈ EPS ಅರ್ನಿಂಗ್ ಪರ್ ಶೇರ್ ಮಾಡಿದಾಗ ನಮಗೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಸಿಗ್ತಕ್ಕಂಥದ್ದಾಗಿರುತ್ತೆ. ಇದರಿಂದ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಎವ್ರಿ ₹1 ಅಂದ್ರೆ ₹1 ಯಾವಾಗ ನಾವು ಗಳಿಸುತ್ತೋ ಕಂಪನಿ ಆ ₹1 ಇನ್ವೆಸ್ಟರ್ಸ್ ಗಳು ಎಷ್ಟು ಕೊಡೋಕೆ ರೆಡಿ ಇದಾರೆ ಈ ಕಂಪನಿಗೆ ಅಮೌಂಟ್ ಅನ್ನೋದನ್ನ ಪಿ ರೇಷಿಯೋ ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಪಿ ರೇಷಿಯೋ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನಾವು ಹೆಂಗ್ ನೋಡ್ಬೋದು, ಇಂಡಸ್ಟ್ರಿ ಪಿ ಜೋಡಿ ಕಂಪೇರ್ ಮಾಡೋದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು ಯಾವುದೇ ಒಂದು ಕಂಪನಿಯ ಪಿ ರೇಷಿಯೋ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ ಅಂತ ಹೇಳ್ಕೊಂಡು. ಸೊ ಇಂಡಸ್ಟ್ರಿ ಪಿ ಯಾವ ರೀತಿ ಬರುತ್ತೆ, ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ ಗಳು ಎಲ್ಲಾ ಸ್ಟಾಕ್ಸ್ ಗಳದು ಪಿ ರೇಷಿಯೋನ ಆವರೇಜ್ ಮಾಡಿ ನೋಡಿದಾಗ ಬರ್ತಕ್ಕಂಥ ನಂಬರ್ ಬಂದು ಇಂಡಸ್ಟ್ರಿ ಪಿ ಆಗಿರುತ್ತೆ. ಸೊ ಯಾವುದೇ ಒಂದು ಎಕ್ಸ್ ಕಂಪನಿ ತಗೊಂಡಿದ್ರೆ ಅಂದ್ರೆ ಆ ಕಂಪನಿಯ ಪಿ ರೇಷಿಯೋನ ನೀವು ಆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈಸಿಲಿ ಈ ಕಂಪನಿಯ ಪಿ ರೇಷಿಯೋ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಹೇಳ್ಕೊಂಡು. ಇಲ್ಲಿ ಸುಮಾರು ಜನ ರಾಂಗ್ ಆಗಿ ಒಂದು ಜಡ್ಜ್ಮೆಂಟ್ ತಗೊಳ್ತಾರೆ ಪಿ ರೇಷಿಯೋ ಅಂತ ಬಂದ್ರೆ ಏನಪ್ಪಾ ಈಗ ಕಡಿಮೆ ಪಿ ರೇಷಿಯೋ ಇರೋ ಸ್ಟಾಕ್ಸ್ ಗಳು ಮಾತ್ರ ಹೂಡಿಕೆ ಮಾಡಬೇಕು ಅಂತ. ಆ ತರ ಏನೂ ಇಲ್ಲ. ಇವಾಗ ಹೈ ಪಿ ರೇಷಿಯೋ ಇದೆ ಅಂದ್ರೆ ಅದರ ಅರ್ಥ ಕಂಪನಿ ನೀವು ಹೂಡಿಕೆ ಮಾಡಬಾರ್ದು ಅಂತ ಅಲ್ಲ, ನೀವು ಸ್ವಲ್ಪ ಬ್ರಾಡರ್ ವ್ಯೂ ಅಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಯೂಶುವಲಿ ಹೈ ಪಿ ಏನ್ ಇಂಡಿಕೇಟ್ ಮಾಡುತ್ತೆ, ನಾನು ಆಲ್ರೆಡಿ ಹೇಳಿದೆ ಎಕ್ಸ್ಪೆಕ್ಟೇಷನ್ ಆ ಕಂಪನಿ ಮೇಲೆ ಇನ್ವೆಸ್ಟರ್ಸ್ ಗಳಿಗೆ ಜಾಸ್ತಿ ಇದೆ. ಇದು ಬೇಸಿಕಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ಪಿ ರೇಷಿಯೋ ಜಾಸ್ತಿ ಇರಬಹುದು. ಸೊ ಸ್ಟಾಕ್ ಪ್ರೈಸ್ ಗೆ ಜಾಸ್ತಿ ಒಂದು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದಾರೆ ಹೂಡಿಕೆದಾರರು ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಡುತ್ತೆ ಇನ್ಫಾರ್ಮೇಶನ್. ಲೈಕ್ ರಿಟರ್ನ್ ಆನ್ ಇಕ್ವಿಟಿ ಜಾಸ್ತಿ ಇರಬಹುದು. ಈಗ ಇನ್ವೆಸ್ಟರ್ಸ್ ಗಳು ಬರ್ತಕ್ಕಂತ ದಿನಗಳಲ್ಲಿ ಕಂಪನಿ ಬೇಗನೆ ಬೆಳಿಬಹುದು ಅಂತ ಅನ್ಕೊಂಡಿರ್ಬೋದು, ಅಥವಾ ಕಂಪನಿಯ ಓವರ್ ಆಲ್ ಮ್ಯಾನೇಜ್ಮೆಂಟ್ ಕ್ಯಾಟಗರಿ ನೋಡಿದಾಗ ಓವರ್ ಆಲ್ ಮ್ಯಾನೇಜ್ ಮಾಡ್ತಕ್ಕಂಥ ಕಂಪನಿನ ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರ್ಬೋದು, ಅಥವಾ ಓವರ್ ಆಲ್ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರಬಹುದು ಕಂಪನಿಗೆ, ಅಥವಾ ಒಂದು ಎಕನಾಮಿಕಲ್ ಮೋಟ್ ಇರಬಹುದು. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ನೀವು ಒಂದೇ ಇಂಡಿವಿಜುವಲ್ ಕಂಪನಿದು ಪ್ರೈಸ್ ಟು ಅರ್ನಿಂಗ್ ಜಾಸ್ತಿ ಕಡಿಮೆ ಇದೆ ಅಂತ ಅನ್ನೋ ಬದಲು ಅದ್ರ ಇಂಡಸ್ಟ್ರಿ ಬಿ ಜೋಡಿ ಕಂಪೇರ್ ಮಾಡ್ಕೊಂಡು ಓವರ್ ಆಲ್ ಬೇರೆ ಪ್ಯಾರಾಮೀಟರ್ಸ್ ಅಥವಾ ಬೇರೆ ರೇಷಿಯೋಸ್ ಗಳನ್ನು ಕಂಪೇರ್ ಮಾಡಿ ನೋಡಿದಾಗ ನಿಮ್ಗೆ ಒಂದು ಫೈನಲ್ ಕ್ಲಾರಿಟಿ ಆ ಕಂಪನಿಯ ಒಂದು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಂಡ್ ಬರುತ್ತೆ. ಸೊ ಈ ವ್ಯಾಲ್ಯೂಯೇಷನ್ ರೇಷಿಯೋದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ರೇಷಿಯೋ ಒಂದು ಪ್ರೈಸ್ ಟು ಬುಕ್ ರೇಷಿಯೋ ಅಂತ ಕರೀತಾರೆ, PB ರೇಷಿಯೋ ಅಂತ ಹೇಳ್ತಾರೆ ಸಿಂಪಲ್ ಆಗಿ. ಸೊ ಹೆಸರು ಹೇಳೋ ಪ್ರಕಾರ ಹಿಂಗೆ ಪಿ ರೇಷಿಯೋ ಇದೆ, ಅದೇ ರೀತಿ ಇದನ್ನು ಕೂಡ ಪ್ರೈಸ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ. ಸೊ ಬುಕ್ ವ್ಯಾಲ್ಯೂ ಅಂದ್ರೆ ಏನು ಅಂತ ಕೇಳಬಹುದು ನೀವು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಬುಕ್ ವ್ಯಾಲ್ಯೂ ಓವರ್ ಆಲ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಎಷ್ಟಿದೆಯೋ ಅಥವಾ ಓವರ್ ಆಲ್ ಶೇರ್ ಹೋಲ್ಡರ್ ಅಸೆಟ್ ಎಷ್ಟಿದೆಯೋ ಕಂಪನಿಲಿ ಡಿವೈಡೆಡ್ ಬೈ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಮಾಡಿದಾಗ ನಮಗೆ ಬುಕ್ ವ್ಯಾಲ್ಯೂ ತಿಳ್ಕೊಂಡ್ ಬರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಪ್ರೈಸ್ ಡಿವೈಡೆಡ್ ಬೈ ಈ ಬುಕ್ ವ್ಯಾಲ್ಯೂ ಮಾಡೋದ್ರಿಂದ ನಮಗೆ ಪ್ರೈಸ್ ಟು ಬುಕ್ ರೇಷಿಯೋ ಸಿಗುತ್ತೆ. ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ ಕಂಪನಿಯಲ್ಲಿ ಯಾವುದೇ ಒಂದು ಕಂಪನಿಯಲ್ಲಿ ನೀವು ಹೂಡಿಕೆ ಮಾಡ್ತಿದ್ರೆ ಇವನು ಒಂದೇ ಶೇರ್ ನ ನೀವು ತಗೊಳ್ತಾ ಇದೀರಾ ಅಂತ ಅಂದ್ರೂ ಕೂಡ ನೀವು ಆ ಕಂಪನಿಯ ಒಂದು ಇಕ್ವಿಟಿಯನ್ನ ನೀವು ಪರ್ಚೇಸ್ ಮಾಡ್ತಾ ಇದೀರಾ ಅಥವಾ ಓನ್ ಮಾಡ್ತಾ ಇದೀರಾ ಅಂತ ಅರ್ಥ. ಸೊ ಇದು ಒಂದಕ್ಕಿಂತ ಜಾಸ್ತಿ ಇದೆ PB ರೇಷಿಯೋ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇನ್ವೆಸ್ಟರ್ಸ್ ಗಳು ಒಂದು ಜಾಸ್ತಿ ಅಮೌಂಟ್ ಅನ್ನ ಕೊಡ್ಲಿಕ್ಕೆ ರೆಡಿ ಇದಾರೆ ಅಥವಾ ಜಾಸ್ತಿ ಹೂಡಿಕೆ ಮಾಡ್ಲಿಕ್ಕೆ ರೆಡಿ ಇದಾರೆ ಈ ಕಂಪನಿಯಲ್ಲಿ ಅಂತ ಹೇಳ್ಕೊಂಡು, ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಒಂದು ಇನ್ವೆಸ್ಟರ್ದು. ಸೊ ಹಾಗಾಗೇನೆ ಮೋರ್ ದನ್ ಬುಕ್ ವ್ಯಾಲ್ಯೂ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಕಂಪನಿಯಲ್ಲಿ ಹೂಡಿಕೆದಾರರು ರೆಡಿ ಇದಾರೆ ಅನ್ನೋ ಒಂದು ಇಂಡಿಕೇಶನ್ ಕೊಡುತ್ತೆ. ಸೊ ಇದು ಕೆಟ್ಟದ್ದು ಅಂತ ಅಲ್ಲ, ನಾನು ಆಲ್ರೆಡಿ ಹೇಳಿದೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಜಾಸ್ತಿ ಇದೆ ಅಂತ ಅಂದ್ರೆ ಅದು ಸರಿ ಇಲ್ಲ ಅಂತ ಅಲ್ಲ ಅರ್ಥ. ಸೊ ಅದೇ ರೀತಿ PB ರೇಷಿಯೋನು ಜಾಸ್ತಿ ಇದೆ ಅಂತ ಅಂದ್ರೆ ಕಂಪನಿ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ.
ಬಟ್ ಏನಪ್ಪಾ ಅಂದ್ರೆ ಒಂದು ಓವರ್ ಆಲ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯೋ ಹೂಡಿಕೆದಾರರ ಕಂಪನಿ ಮೇಲೆ ಜಾಸ್ತಿ ಇದೆ ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಯೇಷನ್ ನಮ್ಗೆ ತಿಳಿಸ್ಕೊಡುತ್ತೆ. ಸೊ ಈಗ ಕೆಲವೊಂದಿಷ್ಟು ಇಂಡಸ್ಟ್ರಿಗಳಲ್ಲಿ ಲೈಕ್ ಬ್ಯಾಂಕ್ ಇಂಡಸ್ಟ್ರಿ ಇರ್ಬೋದು, NBFC ಗಳದ್ದು ಏನಿದೆಯೋ ಅದರಲ್ಲಿ ಪಿ ರೇಷಿಯೋಸ್ ಕಿನ್ನ ಜಾಸ್ತಿ ಈ PB ರೇಷಿಯೋನ ಜಾಸ್ತಿ ನೋಡ್ತಾರೆ ಹೂಡಿಕೆದಾರರು. ಬಿಕಾಸ್ ಏನಕ್ಕಪ್ಪ ಅಂತ ಅಂದ್ರೆ ಇವರ ಬ್ಯಾಂಕ್ ಅಥವಾ NBFCs ಅಸೆಟ್ ಅಂಡ್ ಲಯಬಿಲಿಟೀಸ್ ಏನಿರುತ್ತೋ ಬೇಸಿಕಲಿ ಮಾರ್ಕ್ ಟು ಮಾರ್ಕೆಟ್ ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಬುಕ್ ವ್ಯಾಲ್ಯೂ ಆಫ್ ಇಕ್ವಿಟಿ ಬಂದು ಡೈರೆಕ್ಟ್ ರಿಫ್ಲೆಕ್ಷನ್ ಆಗಿರುತ್ತೆ ಈ ತರ ಕಂಪನಿಗಳದ್ದು ಓವರ್ ಆಲ್ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ನೋಡೋದಾದ್ರೆ. ಸೊ ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡು ಫಿನಾನ್ಷಿಯಲ್ ರೇಷಿಯೋಸ್ ಗಳದ್ದು ಯಾವ್ಯಾವ ರೀತಿಯಲ್ಲಿ ಫಿನಾನ್ಷಿಯಲ್ ರೇಷಿಯೋಸ್ ಬರುತ್ತೆ, ಪ್ರಾಫಿಟಬಿಲಿಟಿ ರೇಷಿಯೋ ಬಂತು, ಸಾಲ್ವೆನ್ಸಿ ರೇಷಿಯೋ ಬಂತು, ಹಾಗೆ ಒಂದು ವ್ಯಾಲ್ಯೂಯೇಷನ್ ರೇಷಿಯೋಸ್ ಗಳು ಯಾವ್ಯಾವ್ದು ಇರುತ್ತೆ ಅಂತ ನಮ್ಗೆ ಅರ್ಥ ಆಯ್ತು ಇಲ್ಲಿವರೆಗೂ. ಸೊ ಇದೇನಪ್ಪಾ ಅಂದ್ರೆ ಓವರ್ ಆಲ್ ಒಂದು ಇನ್ಫಾರ್ಮೇಶನ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಇದನ್ನ ಯಾವ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಥವಾ ಇದರಿಂದ ಡೈರೆಕ್ಟ್ ಬೈ ಮಾಡಿ ಸೆಲ್ ಮಾಡಿ ಅಂತ ನಾವು ಹೇಳ್ತಿಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ನೀವು ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಬೇಕಾಗಿದ್ದು. ಬಿಕಾಸ್ ಏನಕ್ಕಪ್ಪ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇದೇ ರೀತಿಯ ಸುಮಾರು ಫಿನಾನ್ಷಿಯಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳನ್ನ ನಮ್ಮ ಚಾನಲ್ ತ್ರೂ ಅಪ್ಡೇಟ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ನೀವು ಅದೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ವಿಡಿಯೋಸ್ ನ ಶೇರ್ ಮಾಡಿ. ಸೊ ಬಿಕಾಸ್ ಏನಕ್ಕಪ್ಪ ಅಂದ್ರೆ ನೀವು ಶೇರ್ ಮಾಡಿಲ್ಲ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಈ ತರ ಒಂದು ಇನ್ಫಾರ್ಮೇಶನ್ ಕನ್ನಡದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಕೊಂಡು. ಬಿಕಾಸ್ ಈ ತರ ಫಿನಾನ್ಷಿಯಲ್ ರೇಷಿಯೋ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ ಯಾವುದೇ ಒಬ್ಬ ಹೂಡಿಕೆದಾರರಿಗೆ ತಿಳ್ಕೊಳ್ಳೋಕಾಗಿರೋದು. ಸೊ ಹಾಗಾಗಿ ಏನಂದ್ರೆ ನೀವು ಶೇರ್ ಮಾಡಿದ್ರೆ ಅವ್ರಿಗೂ ಒಂದು ಹೆಲ್ಪ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.